ಶಿವ ಗಾಂಜಾ ಹೊಡಿತಾ ಇದ್ದ, ನಾನು ಗಾಂಜಾ ಹೊಡಿತೀನಿ ಅನ್ನೋ ಹುಚ್ಚುಚ್ಚು ಸ್ಟೇಟ್ಮೆಂಟ್ ಕೊಡೋರಿದ್ದಾರೆ. ಅಂಡ್ ಸನಾತನ ಧರ್ಮದ ಕೆಲವೊಂದಷ್ಟು ಪರ್ಸಾನಿಫಿಕೇಶನ್ ಅನ್ನ, ಕೆಲವೊಂದಷ್ಟು ಆಕ್ಷನ್ ಅನ್ನ, ಕೆಲವೊಂದಷ್ಟು ಬಿಲೀಫ್ ಅನ್ನ ಅವ್ರವ್ರ ಚಟಾನ ಜಸ್ಟಿಫೈ ಮಾಡ್ಕೊಳಕ್ ಯೂಸ್ ಮಾಡ್ಕೊಳ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ಶಿವ ಗಾಂಜಾ ಹೊಡಿತಿದ್ದ ಅಂತ ಹೇಳ್ತಾರಲ್ವಾ, ಶಿವ ಗಾಂಜಾ ನಿಮ್ ತರ ಹೊಡಿಯೋದಲ್ಲ. ಹಂಗ ಅರ್ಥ ಮಾಡ್ಕೊಳ್ತೀರಾ ಅಂತಂದ್ರೆ ನಿಮ್ ಭಾಷೆಲ್ಲೇ ಹೇಳ್ಬೇಕು ಅಂತಂದ್ರೆ, ಅದೇ ಶಿವ ಈ ಸಮುದ್ರ ಮಂಥನದಲ್ಲಿ ಬಂದಿರುವಂತಹ ವಿಷ ಕುಡ್ದಿದ್ದ. ಗಾಂಜಾ ಶಿವ ಸೇತೀರಾ ಅಂತಂದ್ರೆ ಶಿವ ವಿಷ ಕುಡ್ದಿದ್ದ, ನೀವು ಕುಡ್ದು ನೋಡಿ. ಸೊ ಯಾರು ಏನನ್ನ ತಗೊಳ್ಬಹುದು ಅನ್ನೋದಕ್ಕೆ ಒಂದು ಲಿಮಿಟ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ನಿಮ್ ಹುಚ್ಚನ್ನ ಜಸ್ಟಿಫೈ ಮಾಡ್ಕೊಳ್ಳೋಕೆ ಸನಾತನ ಧರ್ಮದ ಸ್ಟೇಟ್ಮೆಂಟ್ ಗಳನ್ನ, ಬಿಲೀಫ್ ಸಿಸ್ಟಮ್ ಅನ್ನ, ಪರ್ಸನ್ಸ್ ಅನ್ನ, ಪರ್ಸಾನಿಫಿಕೇಶನ್ ಅನ್ನ, ಯು ಶುಡಂಟ್ ನೆವರ್ ಟ್ರೈ ಟು ಮ್ಯಾನಿಪುಲೇಟ್ ಥಿಂಗ್ಸ್. ನಾನು ಇದನ್ನ ಬಹಳಷ್ಟು ಸತಿ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹೇಳ್ತಾ ಇರ್ತೀನಿ. ಐ ಡೋಂಟ್ ನೋ, ಕೆಲವೊಂದ್ಸತಿ ಕೇತು ಅನ್ನುವಂಥದ್ದು ಅಥವಾ ಇಂಟ್ಯೂಷನ್ ಅಂತ ಏನ್ ಕರಿತೀವಲ್ವಾ, ಇದು ಸ್ಟ್ರಾಂಗ್ ಆಗ್ತಾ ಹೋದ್ರೆ